ಓಕೆ ಸೊ ಫೈನಲಿ ಈಸ್ ದೇರ್. ಓಕೆ ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡೋಣ. ಚಂದ್ರು, ನನಗೆ ಯಾಕೋ ಇವತ್ತು ನಮ್ಮ ಕಾಲೇಜ್ ಡೇಸೇ ನೆನಪಾಗ್ತಿದೆ ಕಣ. ಅಂದರೆ ಕಾಲೇಜಿಂದ ನೀನು ಕುಡಿಯೋಕ್ಕೆ ಶುರು ಮಾಡಿದ್ಯಾ? ಏ ಇಲ್ಲ ಕಣೋ, ನಾನು ಕುಡಿಯೋ ವಿಷಯಕ್ಕೆ ಹೇಳ್ತಿಲ್ಲ, ಹಾಡು. ಏನು ಮೆಲೋಡಿ ಅಲ್ಲ. ಈಗ ಇಂಥ ಹಾಡುಗಳು ಕೇಳೋಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಅಂದ್ಕೊಂಡಂಗೆ ಯಾವುದಿದೆ ಹೇಳು? ರೇಸ್ ಕುದುರೆ ಥರ ಓಡ್ತಾ ಇದೀವಿ, ಗುರಿ ಅನ್ನೋದಿಲ್ಲ. ಹಾಂ, ನಮ್ಮ ಯಂಗ್ಸ್ಟರ್ಸ್ಗೂ ಅದನ್ನೇ ಹೇಳ್ಕೊಡ್ತಾ ಇದ್ವಿ, ಸುಮ್ಮನೆ ಕಣ್ಮುಚ್ಕೊಂಡು ಓಡಿ ಅಂತ. ಅವರು ಓಡ್ತಾ ಇದ್ರು. ಹಾಡನ್ನ ಎಂಜಾಯ್ ಮಾಡ್ತಾ ಇದೆಯಾ? ಯಾಕೆ ನಿಂಗೆ ಇಷ್ಟ ಆಗಿಲ್ವಾ? ಇಷ್ಟ ಇಲ್ಲ ಅಂತಲ್ಲ, ನಿನ್ನ ಹತ್ರ ಮಾತಾಡೋಣ ಅಂತ ಸಪ್ರೇಟಾಗಿ ಸಿಕ್ಕಿದ್ದು. ಇದನ್ನ ಮನೇಲಿ ಮಾತಾಡೋಕ್ಕಾಗಲ್ವಲ್ಲ, ಸಾಂಗ್ ಆಫ್ ಮಾಡಿದರೆ ಬೆಟರ್. ಹೋಗ್ಯಪ್ಪ, ಅದಕ್ಕೇನಂತ. ಓಕೆ, ಬಟ್ ನಾನು ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ನಿನ್ನ ಹತ್ರ ಮಾತಾಡಬೇಕು, ಅದು ಮುಗಿಸ್ಬಿಡ್ತೀನಿ. ನಾನು ಮೊದಲು ಹೇಳ? ಫಸ್ಟ್ ನಾನು ಹೇಳ್ಬಿಡ್ತೀನಿ. ನನ್ನಿಂದ ಹೇಳ್ದೆ ತುಂಬ ಸಂಕಟ ಅನುಭವಿಸೋಕೆ ಆಗ್ತಾ ಇಲ್ಲ ಕಣೋ. ಇಲ್ಲ ಚಂದ್ರು, ಆ್ಯಕ್ಚುಲಿ ನೀನು ಹೇಳೋದಕ್ಕಿಂತ ನಾನು ಹೇಳೋ ವಿಷಯ ತುಂಬ ಇಂಪಾರ್ಟೆಂಟ್ ವಿಷಯ. ನನ್ನ ವಿಷಯಕ್ಕಿಂತ ಮುಖ್ಯವಾದ ಚಾನ್ಸೇ ಇಲ್ವೋ? ಏನು ನಾನು ಹೇಳೋದು ಕೇಳಪ್ಪ ನೀನು. ನಾನು ಹೇಳ್ತೀನೋ, ನೀನು ಸ್ವಲ್ಪ ನನ್ನ ಮಾತು ಕೇಳೋ. ಮಾತು ಕೇಳೋ. ಇದು ಕಮ್ಲಿ ಮದುವೆ, ಕಮ್ಲಿ ಮದುವೆ ವಿಷಯ. ನೀನೇನು ಹೇಳ್ದೆ ಹೇಳು? ಕಮ್ಲಿ ಮದುವೆ ವಿಷಯ. ನೀನೇನು ಹೇಳ್ಬೇಕು ಅಂತ ಇದ್ದೆ? ರಿಷಿ ಮದುವೆ ವಿಷಯ. ಓಕೆ, ಏಯ್ ನಿನ್ನ ತಲೆಯಲ್ಲೂ ಇದೇ ಇತ್ತಾ? ಚಂದ್ರು, ಈ ಕೆಲಸ ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ವಿಷಯ ನಿನ್ನ ಹತ್ರ ಹೇಳಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಓಕೆ, ಏನು ಗೊತ್ತಾ ಚಂದ್ರು, ನನ್ನ ಹೆಂಡತಿ ತಾರಾಗೆ ನಿನ್ನ ಹೆಂಡತಿ ಹತ್ರ ಮಾತಾಡೋದಕ್ಕಾಗಲಿ, ಅವ್ರ ಜೊತೆ ಓಡಾಡೋಕ್ಕಾಗಲಿ ಏನೂ ಸಮಸ್ಯೆ ಇಲ್ಲ. ಅದೇನೋ ಗೊತ್ತಿಲ್ಲ, ಕಮ್ಲಿ ವಿಷಯ ಎತ್ತಿದ್ರೆ ಸಾಕು ಸಿಟ್ಟು ಮಾಡ್ಕೋತಾಳೆ. ಅವಳು ಕಮ್ಲಿ ಕಂಡ್ರಾಗಲ್ಲ. ಬಟ್ ರಿಷಿ ಕಮ್ಲಿನ ಅಷ್ಟು ಇಷ್ಟಪಟ್ಟಿದ್ದಾನೆ. ಒನ್ ಥಿಂಗ್ ಏನು ಗೊತ್ತಾ, ನಮ್ಮ ತಾರ ರಿಷಿ ಎದುರಿಗಂತೂ ಈ ವಿಚಾರ ಏನು ಮಾತಾಡೋದು ಇಲ್ಲ, ಅವಳಿಗೆ ಆ ಧೈರ್ಯನೂ ಇಲ್ಲ. ಚಂದ್ರು, ಐ ಥಿಂಕ್ ಇಟ್ಸ್ ಹೈ ಟೈಮ್. ಈಗಲೇ ನಾವು ಹೇಗಾದರೂ ಮಾಡಿ ರಿಷಿ ಕಮ್ಲಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಎಕ್ಸಾಕ್ಟ್ಲಿ. ನಾವೆಲ್ಲರೂ ಮಾತಾಡಿದರೆ ತಾರಾ ಅವರು ಖಂಡಿತ ಒಪ್ಕೊಳ್ತಾರೆ. ಆ್ಯಂಡ್ ಮೋರೋವರ್ ಇದರಲ್ಲಿ ನಮ್ದೇನಿದೆ, ರಿಷಿ ಕಮ್ಲಿ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಸೊ ದೇ ಹ್ಯಾವ್ ಆಲ್ ದ ರೈಟ್ಸ್. ಎಕ್ಸಾಕ್ಟ್ಲಿ, ನಿಜ. ಸೊ ಈ ಖುಷಿಗೆ ಕಮ್ ಆನ್, ಚಿಯರ್ಸ್. ಗ್ಯಾಸ್ ಆನ್ ಮಾಡಿದ್ರ ಅಮ್ಮಮ್ಮ? ಮಾಡಿದೆ ಬೇಬಿ. ರೂಮ್ ಕಿಟಕಿಗಳೆಲ್ಲ ಹೊರಗಡೆಯಿಂದ ಎಲ್ಲವೂ ಕ್ಲೋಸ್ ಮಾಡಿದ್ದೀನಿ. ಬೇಬಿ, ನೀನು ಇನ್ನೊಂದು ಯೋಚನೆ ಮಾಡು. ಕಾರ್ಬನ್ ಮೊನಾಕ್ಸೈಡ್ ರೂಮ್ ತುಂಬ ತುಂಬಿಕೊಂಡ್ರೆ ಉಸಿರು ಕಟ್ಟಿ ನರಳಿ ಸತ್ತು ಹೋಗ್ತಾರೆ. ಆದರೆ ಜೊತೆಲಿ ನಾನು ಬೇರೆ ಇದ್ದೀನಿ. ಇದೇನಾದರೂ ಅಮ್ಮಮ್ಮ, ಯಾರಿಗೂ ಗೊತ್ತಾಗಲ್ಲ. ಆ್ಯಂಡ್ ಬೇರೆಯವ್ರ ಪ್ರಕಾರ ಇದು ಜಸ್ಟ್ ಅನ್ ಆಕ್ಸಿಡೆಂಟ್ ಅಷ್ಟೇ. ಯು ಡೋಂಟ್ ವರಿ. ಬೇಬಿ,
ನೀನು ಸ್ವಂತ ನಿಮ್ಮ ಅಪ್ಪನ್ನೇ ಕೊಲ್ಲೋದಕ್ಕೆ ಹೊರಟಿದ್ಯಾ? ಯೋಚನೆ ಮಾಡು ಬೇಬಿ. ನನ್ನ ಋಷಿ ಮಧ್ಯೆ ಬರೋರು ನಮ್ಮಪ್ಪನೇ ಆಗಿದ್ರು ನಾನು ಅವ್ರನ್ನೂ ಸುಮ್ಮನೆ ಬಿಡಲ್ಲ. ನೀವು ಖುಷಿಯಾಗಿದ್ದಂಥ ಕ್ಷಣಗಳನ್ನೆಲ್ಲ ಹೆಕ್ಕಿ ಒಂದೊಂದಾಗಿ ಪೋಣಿಸಿ ನಿಮಗೆ ಪ್ರೇಮದ ಉಡುಗೊರೆ ಯಾಕೆ ಕೊಡ್ತೀನಿ ಕಮಲಿ ಅವರೇ. ಸೊ ಈಗಲಾದರೂ ಗೊತ್ತಾಯ್ತಾ, ಇದು ನಿಮ್ಮನ್ನು ದಿಗ್ಲು ಬೀಳಿಸೋ ಕಾರ್ಯಕ್ರಮ ಅಲ್ಲ, ನಿಮ್ಮನ್ನು ಖುಷಿ ಪಡಿಸೋ ಪ್ರಯತ್ನ ಅಷ್ಟೆ. ಸೊ ಇಷ್ಟು ಲೈಟ್ಸ್ಗಳ ಮಧ್ಯ ನಿಮ್ಮ ಕಣ್ಣಲ್ಲಿ ಏನೋ ಹೊಳಿತಿದೆಯಲ್ಲ, ಕಣ್ಣೀರ? ಅಳ್ತಿದ್ದೀರಾ? ಮತ್ತೇನದು? ಪ್ರೀತಿ. ಪದಗಳಲ್ಲಿ ಹೇಳಕ್ಕಾಗ್ತಿರತ್ತ ಪ್ರೀತಿ ಸರ್. ಪ್ರತಿ ಗೀತನೂ ನನ್ನ ಸಂತೋಷ ಪಡಿಸ್ಬೇಕು, ನನ್ನ ಮಕ್ಕದಾಗೆ ನಗು ನೋಡಬೇಕು ಅಂತ ನೀವು ಏಟೆಲ್ಲ ಮಾಡ್ತೀರಾ. 5 ಗಂಟೆಗಿರೋ ಅಪಾಯಿಂಟ್ಮೆಂಟ್ಗೆ ನೀವು 11 ಗಂಟೆಗೆ ಬಂದಾಗ ಮೊದಲಿಗೆ ನಗು ಬಂದ್ರೂ ಆಮ್ಯಾಕೆ ಅನ್ನಿಸ್ತು, ಛೇ ನನ್ನಿಂದ ನಿಮ್ಗೆ ಏಟೊಂದು ತೊಂದರೆ ಅಂತ. ನನಗೆ ಗೊತ್ತು ಸರ್, ನೀವು ಸಮಯನ ವೇಸ್ಟ್ ಮಾಡೋಕ್ಕಿಲ್ಲ ಅಂತವ. ಆದರೆ ನನಗೋಸ್ಕರ ಯಾಕೆ ಸರ್ ಇಷ್ಟೊಂದೆಲ್ಲ ತೊಂದರೆ ತಕ್ಕತ್ತೀರಾ? ಅದಕ್ಕೆ ಉತ್ತರ ನೀವೇ ಕೊಟ್ಟಾಯ್ತಲ್ಲ ಕಮಲಿ ಅವರೇ. ನಾನಾ? ಪ್ರೀತಿ. ಪದಗಳಲ್ಲಿ ಹೇಳಕ್ಕಾಗದೇ ಇರೋಂಥ ಪ್ರೀತಿ. ನಿಮ್ಗಿಷ್ಟ ಆಗಲಿಲ್ವಾ? ಸ್ಯಾನೇ ಇಷ್ಟ ಆಯ್ತು ಸರ್. ನಾವು ಹೋಗಿ ಬಂದಂಥ ಟ್ರಿಪ್ನ ಎಲ್ಲರೂ ಕಮಲಿಯವ್ರಿಗೆ ಹೀಗಾಗೋಯ್ತಲ್ಲ ಅಂತಲೇ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ನಿಮ್ಮ ಮನಸ್ಸಲ್ಲಿ ಈ ಟ್ರಿಪ್ಪು ಹಾಗೆ ಉಳ್ಕೊಬಾರ್ದು ಅಂತ ನನ್ನ ಕಾಳಜಿ ಕಮಲಿಯವರೇ. ನೀವಲ್ಲಿ ಕಳೆದಂಥ ಒಳ್ಳೆಯ ಕ್ಷಣಗಳು ಮಾತ್ರ ನಿಮ್ಮ ಜೊತೆ ಇರಬೇಕು. ಐ ಮೀನ್ ನಮ್ಮ ಜೊತೆ.
7 ಜನ್ಮಕ್ಕೂ ಸಾಕಾಗೋಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸರ್. ಅಯ್ಯಯ್ಯೋ, ಏನಾಯ್ತು ಸರ್? ಇನ್ನೂ 7 ಜನ್ಮಕ್ಕೆ ಕೊಡೋಷ್ಟು ಪ್ರೀತಿ ಸ್ಟಾಕ್ ಇದೆ ಕಮಲಿ ಅವರೇ. ಇದಕ್ಕೆ ಹೀಗಂದ್ರೆ ಹೇಗೆ? ರಮೇಶ್, ಯಾಕೋ ತುಂಬ ವಾರ್ಮ್ ಆಗಿಲ್ವಾ ನಿಮಗೆ? ಹಾಟ್ ಕುಡಿತಿದ್ಯದಪ್ಪ, ವಾರ್ಮಾಗೇ ಇರುತ್ತೆ. ತುಂಬ ಪೀಜೆ ಕಣೋ ನೀನು. ರಮೇಶ್, ನಿನ್ಗೆ ನಿಜವಾಗ್ಲೂ ಸಫೋಕೇಟ್ ಆಗ್ತಾ ಇಲ್ವಾ? ಒಂಚೂರು ಕಿಟಕಿ ಓಪನ್ ಮಾಡ್ತೀಯಾ? ಅಲ್ಲಪ್ಪ, ಈಗಷ್ಟೇ ಮನಸ್ಸಲ್ಲಿರೋದನ್ನ ಹೇಳಿದ್ಮೇಲೆ ತುಂಬ ಹಗುರ ಅನಿಸ್ತಿದೆ ಅಂತ ಹೇಳಿದೆ. ಈಗೇನು ಸಫೋಕೇಟು ಅದು ಇದು ಅಂತಿದ್ಯಾ? ಮನ್ಸು ನಿರಾಳಾಗಿದ್ದು ನಿಜ ರಮೇಶ್. ಪ್ರತಿ ಸಲ ಚಿಂತೆಲೇ ಕುಡಿತಿದ್ದೆ, ಬಟ್ ಈಗ ಐ ಆಮ್ ರಿಯಲಿ ಹ್ಯಾಪಿ. ಹೆಂಡತಿ ಮಗಳು ವಾಪಸ್ ಬಂದರು. ಮನೇಲಿ ಏನೋ ಒಂಥರ ಕಳೆ ಇದೆ ಕಣೋ. ಈಗ ಅಮ್ಮ ನೆಮ್ಮದಿ ಹಾಕಿದ್ದಾರೆ, ಅಪ್ಪಂಗೆ ಕೈ ಕಾಲೆಲ್ಲ ಸರಿ ಹೋಯ್ತು. ಈ ಕೂಡಿಟ್ಟು ಗುಂಡಿನ ಒಡ್ದಂಗೆ ಫೀಲ್ ಕಣೋ. ಎಸ್, ಶಬ್ಬಾಷ್. ಬದುಕಿದ್ರೆ ಹಾಗೆ ಬದುಕಬೇಕು ಕಣ. ನಮ್ಮ ಬೆಳವಣಿಗೆ ನೋಡಿ ನಮಗಾಗದೇ ಇರೋರೆಲ್ಲ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ಏ ಸೀರಿಯಸ್ ಆಗಿ ಹೇಳೋ, ನಿಮಗೆ ಸಫೋಕೇಟ್ ಆಗ್ತಾ ಇಲ್ವಾ? ನನಗೆ ಗಾಳಿನೇ ಭಾರ ಅನಿಸ್ತಾ ಇದೆ ಕಣೋ. ಹೌದಾ? ನಾನು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ನಾ ಹೇಗೆ? ನಂಗೆ ಅಷ್ಟೇನು ಗೊತ್ತಾಗ್ತಿಲ್ಲ ಕಣ. ಹೂ ಕಣೋ, ಯಾಕೋ ಕಣ್ಣು ಮಂಜು ಆಗ್ತಾ ಇದೆ ಕಣೋ. ಓ, ಐ ಆಮ್ ಸಾರಿ. ನಿನಗೆ ನಿನ್ನ ಬ್ರ್ಯಾಂಡೇ ತರಬೇಕಿತ್ತ ಹೇಗೆ? ಅದೇನಿಲ್ಲ. ರಮೇಶ್, ಸ್ವಲ್ಪ ಕಿಟಕಿ ಓಪನ್ ಮಾಡ್ತೀಯಾ? ಸೊ ನಾವು ಬಂದಿದ್ದು, ಇಲ್ಲಿ ನಡೆದಿದ್ದು. ನೀವು ಬಂದಾಗಿಂದ ನಾನು ಕೂಡ ಅಮ್ಮನವ್ರೆ. ಯಾರಾದರೂ ಬಂದು ಕೇಳಿದ್ರೆ ನಾನು ಮೂಗ ಅಮ್ಮನವ್ರೆ. ಗುಡ್. ಹಾಗೆ ಯಾರಾದರೂ ಬಂದರೆ ಕೀ ನನ್ನ ಹತ್ರ ಇಲ್ಲ, ರಮೇಶ್ ಸರ್ ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿ ಕಳಿಸೋ. ಒಳಗೆ ಯಾರನ್ನೂ ಬಿಡಬೇಡಿ, ಓಕೆ? ಸರಿ ಅಮ್ಮನವ್ರೆ. ನಾಳೆ ಅಷ್ಟೊತ್ತಿಗೆ ನೀನು ಹೆಣ ಅಂದರೆ ಕುರುಡ ಮೂಗ ಅದೇನಂದ್ಯೋ ಅದೇ ಥರ. ನಾಳೆಯಿಂದ ನೀನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅಂತಂದೆ. ಈಗಿದ್ದಷ್ಟೇ, ಮುಂದೆ ಇನ್ನು ಜಾಸ್ತಿ ಕೊಡ್ತೀನಿ. ನಾನು ಬರ್ತೀನಿ ಅಮ್ಮ. ಅನಿಕಾ, ಒಳ್ಳೆ ಕಾರ್ಯಕ್ಕೆ ಯೋಚನೆ ಮಾಡೋದು ಬೇಡ. ಆದರೆ ಕೆಟ್ಟ ಕಾರ್ಯ ಮಾಡುವಾಗ ಒಂದಲ್ಲ 10 ಸಲ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ.
ನೀನು ಇನ್ನೊಂದು ಸಲ ಯೋಚನೆ ಮಾಡು ಬೇಬಿ. ನಾನು ಒಳ್ಳೆ ಕಾರ್ಯನೇ ಮಾಡ್ತಿರೋದು ಅಮ್ಮಮ್ಮ. ನಾನು ಋಷಿನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ಎಷ್ಟು ಟೈಮ್ ಹೇಳಿದೆ. ನಿಮಗೆ ಅದ್ರ ಬಗ್ಗೆ ನಂಬಿಕೆ ಇರಲಿಲ್ವೇನೋ. ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ಅಮ್ಮಮ್ಮ. ಇವತ್ತೇನಾದರೂ ಡ್ಯಾಡ್ನ ರಮೇಶ್ ಅಂಕಲ್ನ ಮುಗಿಸ್ಲಿಲ್ಲ ಅಂದರೆ ನಾಳೆ ಗ್ಯಾರಂಟಿ ಈ ವಿಷಯನ ಮನೆಯವರ ಎದುರು ತಂದು ಕಮಲಿ ಋಷಿ ಮುಹೂರ್ತನೂ ಫಿಕ್ಸ್ ಮಾಡಿಬಿಡ್ತಾರೆ. ದೇ ಡಿಸರ್ವ್ ಇಟ್. ಅನಿಕಾ, ನಿಮ್ಮಮ್ಮ ಅಂದರೆ ಊರ್ಮಿಳನ ಬಗ್ಗೆ ನೀನು ಸ್ವಲ್ಪನಾದರೂ ಯೋಚನೆ ಮಾಡಿದ್ದೇನೆ? ಅವಳ ಹಣೆಯಲ್ಲಿ ಕುಂಕುಮ ಇಲ್ಲದೆ, ಹೂವು ಬಳೆ ತಾಳಿ ಇಲ್ಲದೆ ಬದುಕಬೇಕಾ ಹೇಳು? ಈಗ ಬದುಕ್ತಾ ಇರೋದಕ್ಕೂ ಅದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಅಮ್ಮಮ್ಮ. ನನ್ನ ಮತ್ತೆ ಋಷಿ ಮಧ್ಯ ಅವರಲ್ಲ ನೀವೇ ಬಂದ್ರು ನಾನು ಸುಮ್ಮನಿರಲ್ಲ ಅಮ್ಮಮ್ಮ. ನನ್ನ ನಾನೇ ಕನ್ನಡಿ ನೋಡಿಕೊಂಡು ಭಯ ಪಡ್ತಿರೋ ಹಾಗಿದೆಯಲ್ಲ.